Hello, dear students. Welcome to Sociology class. Myself, Sri G.D. Kadalagi, lecturer in Sociology, C.S. Tubji Education Societies, SSN Arts and Commerce College, Hukkeri. Today, I will talk on obstacles to rural development, which comes under first unit ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್. ಆತ್ಮೀಯ ವಿದ್ಯಾರ್ಥಿಗಳೇ, ಸಮಾಜಶಾಸ್ತ್ರ ತರಗತಿಗೆ ತಮಗೆಲ್ಲ ಸ್ವಾಗತ. ನಾನು ಜಿ.ಡಿ. ಕಡಲಗಿ, ಸಮಾಜಶಾಸ್ತ್ರ ಉಪನ್ಯಾಸಕರು, ಸಿ.ಎಸ್. ತುಬ್ಜಿ ಶಿಕ್ಷಣ ಸಂಸ್ಥೆಯ SSN ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಹುಕ್ಕೇರಿ. ಇವತ್ತು ನಾನು ಮಾತನಾಡ್ತಾ ಇರುವಂಥ ವಿಷಯ ಗ್ರಾಮೀಣ ಅಭಿವೃದ್ಧಿಗೆ ಅಡೆತಡೆಗಳು. ಇದು ಮೊದಲನೆಯ ಘಟಕವಾಗಿರುವಂಥ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳ ಪರಿಚಯ ಅಡಿಯಲ್ಲಿ ಬರ್ತದೆ. ಹಿಯರ್ ದ ಮೇನ್ ಅಬ್ಸ್ಟ್ಯಾಕಲ್ಸ್, ಬ್ಯಾರಿಯರ್ಸ್ to rural development activities or programs. The first obstacle is wrong identification of beneficiary. Here, the main motto or the aim of rural development program is to provide benefits to the rural people, those who are economically, socially, politically and educationally backward. And what the programs implemented by the central and state government, they must and should reach to the proper beneficiaries. But nowadays, in most of the rural community, 30 to 40% plans and programs, they are reached to disqualified beneficiaries. The programs may be loan distribution to the rural people. That time they choose disqualified persons and they follow social injustice. They may cause to corruption, to wrong identification, maybe partiality or inefficient officers and leaders are main responsible to choose this type of wrong identification beneficiaries to rural development programs. ಮೊದಲನೇದೇನಂತಂದರೆ ಫಲಾನುಭವಿಗಳ ತಪ್ಪಾದ ಆಯ್ಕೆ. ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳ ಮುಖ್ಯ ಉದ್ದೇಶನೇ ಗ್ರಾಮೀಣ ಪ್ರದೇಶದಲ್ಲಿರುವ ಜನರ ಆರ್ಥಿಕ, ಸಾಮಾಜಿಕ, ರಾಜಕೀಯ ಮತ್ತು ಶೈಕ್ಷಣಿಕವಾಗಿ ಅವರನ್ನು ಅಭಿವೃದ್ಧಿಪಡಿಸುವಂಥದ್ದು. ಈ ಎಲ್ಲ ದೃಷ್ಟಿಯಿಂದ ಅವರಲ್ಲಿ ಪ್ರಗತಿಯನ್ನು ಸಾಧಿಸಲಿಕ್ಕೆ, ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎಷ್ಟೋ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಜಾರಿಗೊಳಿಸ್ತಾವೆ. ಈ ಥರ ಜಾರಿಗೊಂಡ ಅಭಿವೃದ್ಧಿ ಕಾರ್ಯಕ್ರಮಗಳು ಗ್ರಾಮೀಣ ಪ್ರದೇಶದ ಜನರಿಗೆ ತಲುಪುವಂಥ ಸಂದರ್ಭದಲ್ಲಿ ಸುಮಾರು 30ರಿಂದ 40% ಕಾರ್ಯಕ್ರಮಗಳು ಅನರ್ಹ ಫಲಾನುಭವಿಗಳಿಗೆ ತಲುಪ್ತಾ ಇದ್ದಾವೆ. ಅಂದರೆ ಅರ್ಹ ಫಲಾನುಭವಿಗಳು ಈ ಯೋಜನೆಗಳಿಂದ ಅಥವಾ ಲಾಭಗಳಿಂದ ದೂರ ಉಳಿತಾ ಇದ್ದಾರೆ. ಅದು ಸಾಲ ಹಂಚಿಕೆಯ ಕಾರ್ಯಕ್ರಮ ಇರಬಹುದು, ಸಾಲ ಹಂಚಿಕೆಯ ವಿಷಯನಾಗಿರ್ಬೋದು, ಮತ್ತೊಂದಾಗಿರಬಹುದು. ಈ ಥರ ಅರ್ಹ ಫಲಾನುಭವಿಗಳಿಗೆ ಸರಿಯಾಗಿ ಕಾರ್ಯಕ್ರಮಗಳನ್ನು ಹಂಚಿಕೆ ಮಾಡದೆ ಸಾಮಾಜಿಕ ಅನ್ಯಾಯವನ್ನು ಎಸಗುತ್ತಾ ಇದ್ದಾರೆ. ಆಮೇಲೆ ಭ್ರಷ್ಟಾಚಾರ ಮತ್ತು ಪಕ್ಷಪಾತದಂಥವುಗಳು ಈ ರೀತಿ
ತಪ್ಪು ಫಲಾನುಭವಿಗಳನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಕಾರಣ ಆಗ್ತಾ ಇದೆ. ಆಮೇಲೆ ಇದರ ಜೊತೆಗೆ ಅದಕ್ಷ ಅಧಿಕಾರಿ ಮತ್ತು ರಾಜಕಾರಣಿಗಳ ಪ್ರತಿಫಲದಿಂದಾಗಿ ಸೂಕ್ತ ಫಲಾನುಭವಿಗಳನ್ನು ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಕಾರಣದಿಂದಾಗಿ ಫಲಾನುಭವಿಗಳನ್ನು ತಪ್ಪಾಗಿ ಆಯ್ಕೆ ಮಾಡ್ತಾ ಇರುವಂಥದ್ದೇ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಒಂದು ದೊಡ್ಡ ಅಡೆತಡೆಯಾಗಿ ಕಂಡು ಬರ್ತಾ ಇದೆ. ದೆನ್ ಸೆಕೆಂಡ್ ಒನ್, inadequate assistance. So what the plans and programs implemented by the government, they have some inadequate assistance or inadequate financial assistance to provide facilities to the rural people. When they faces the scarcity of assistance, they cannot get the facility, or we cannot provide proper plans and programs to the needy persons. ಎರಡನೇದೇನಂತಂದರೆ ಅಪ್ರಮಾಣಿತ ನೆರವು. ಸರ್ಕಾರದಿಂದ ಜಾರಿಗೊಳ್ತಾ ಇರುವಂಥ ಯೋಜನೆ ಮತ್ತು ಕಾರ್ಯಕ್ರಮಗಳು, ಅವುಗಳಿಗೆ ಬಿಡುಗಡೆಯಾಗ್ತಾ ಇರುವಂಥ ಹಣದ ಪ್ರಮಾಣವು, ನೆರವಿನ ಪ್ರಮಾಣವು ಅಪ್ರಮಾಣಿತವಾಗಿದೆ. ಪ್ರಮಾಣಿತ ದರದಲ್ಲಿ ಅಥವಾ ಒಂದು ಯೋಜನೆಗೆ ಸೂಕ್ತ ಹಣಕಾಸಿನ ನೆರವು ನೀಡಿದಾಗ ಮಾತ್ರ ಅದು ಅವಶ್ಯಕತೆ ಇದ್ದವರಿಗೆ ಅದು ತಲುಪಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಈಗಾಗಲೇ ಕೊಡುತ್ತಿರುವಂಥ ನೆರವಿನಲ್ಲಿಯೇ ಸುಮಾರು ಭಾಗ ಭ್ರಷ್ಟಾಚಾರಕ್ಕೆ ಒಳಪಡ್ತಾ ಇರೋದರಿಂದ ಅದು ಫಲಾನುಭವಿಗಳಿಗೆ ಅಥವಾ ಅವಶ್ಯಕವಾಗಿರುವಂಥ ಯಾರಿಗೆ ಆ ಸೌಲಭ್ಯದ ಅವಶ್ಯಕತೆ ಇದೆಯಲ್ಲ, ಆ ಅವಶ್ಯಕತೆಯನ್ನು ಸೌಲಭ್ಯವನ್ನು ಸಮರ್ಪಕವಾಗಿ ನೀಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, ಟು ಕನ್ಸ್ಟ್ರಕ್ಟ್ ಎ ಹೌಸ್, ಗೌರ್ಮೆಂಟ್ ಬಿಫೋರ್ ಇಟ್ ಪ್ರೊವೈಡಿಂಗ್ 80,000, so it cannot sufficient to build a house in nowadays time. ಈ ಮೊದಲು ಹೌಸಿಂಗ್ ಫೆಸಿಲಿಟಿಯಲ್ಲಿ, ವಸತಿ ಯೋಜನೆಯಲ್ಲಿ ಸರ್ಕಾರ ಮನೆ ಕಟ್ಟಲಿಕ್ಕೆ ಐ ಥಿಂಕ್ 50 ಅಥವಾ 80 ಸಾವಿರ ಹಣವನ್ನು ನೀಡ್ತಿತ್ತು. ಪ್ರಸ್ತುತ ದಿನಮಾನದಲ್ಲಿ 50 ಅಥವಾ 80 ಸಾವಿರದಿಂದ ಒಂದು ಮನೆಯನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ this type of many programs, the programs facing lack of finance assistance and they are failure. ಈ ಕಾರಣದಿಂದಾಗಿ ಎಷ್ಟೋ ಯೋಜನೆಗಳು ಈ ಹಣಕಾಸಿನ ನೆರವಿನ ಕೊರತೆಯನ್ನು ಅನುಭವಿಸ್ತಾ ಇರೋದ್ರಿಂದ ಅವು ತಮ್ಮ ಸೂಕ್ತ ಉದ್ದೇಶಗಳನ್ನು, ಸೌಲಭ್ಯಗಳನ್ನು ನೀಡುವಲ್ಲಿ ವಿಫಲ ಆಗ್ತಾ ಇದ್ದಾವೆ. ಸೊ ದಿಸ್ inadequate financial assistance also main obstacles to rural development programs. ಈ ಕಾರಣಕ್ಕಾಗಿ ಈ ಅಪ್ರಮಾಣಿತ ಹಣಕಾಸಿನ ನೆರವು ಕೂಡ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳು ವಿಫಲ ಆಗಲಿಕ್ಕೆ ಒಂದು ಅಡೆತಡೆಯಾಗಿದೆ. Then another one obstacle is that lack of political spirit. So nowadays political activities day by day decreasing in their activities, and they are not support to development progress of a rural community. They are only taking votes, they are only need authority or power, not to development. So here the political leaders, they are also became not interested in the development of a rural community. It is also obstacle to rural development programs. ರಾಜಕೀಯ ಸ್ಫೂರ್ತಿ ಅಥವಾ ಸಂಕಲ್ಪದ ಕೊರತೆ ಅಂತ ಕರಿತೀವಿ. ಗ್ರಾಮಗಳನ್ನು ಅಭಿವೃದ್ಧಿ ಮಾಡಬೇಕನ್ನುವಂತಹ ಒಂದು ಮನಸ್ಸು, ಸ್ಫೂರ್ತಿ ಇವತ್ತು ರಾಜಕೀಯ ಪಕ್ಷಗಳಲ್ಲಿ ಅಥವಾ ರಾಜಕೀಯ ನಾಯಕರಲ್ಲಿ ಕಡಿಮೆ ಆಗ್ತಾ ಇರೋದೇ ಅವುಗಳು
ಪ್ರಗತಿ ಹೊಂದಲಿಕ್ಕೆ, ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕೇವಲ ಮತಗೋಸ್ಕರವಾಗಿ ಹೋಗುವಂಥ ನಮ್ಮ ನಾಯಕರು ಅದರ ಅಭಿವೃದ್ಧಿಯ ಕಡೆಗೆ ಗಮನ ಹರಿಸ್ತಾ ಇಲ್ಲ. ಸೊ ತಮ್ಮ ಸಮುದಾಯ, ತಮ್ಮ ಜನ ಅನ್ನುವಂಥ ಮನೋಭಾವನೆಯನ್ನು ರಾಜಕೀಯ ಜನರು ಇಟ್ಟುಕೊಂಡಾಗ ಮಾತ್ರ ಗ್ರಾಮೀಣ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಸೊ ಈ ಥರ ರಾಜಕೀಯ ಸ್ಫೂರ್ತಿ ಸಂಕಲ್ಪದ ಕೊರತೆ ನಮ್ಮ ನಾಯಕರಲ್ಲಿರುವುದರಿಂದ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳು ಯಶಸ್ವಿಗೊಳ್ತಾ ಇಲ್ಲ ಅಂತ. ದೆನ್ ಫೋರ್ತ್ ಒನ್, ಕರಪ್ಷನ್ ಆ್ಯಂಡ್ ಬ್ರೈಬರಿ. ಕರಪ್ಷನ್ ಆ್ಯಂಡ್ ಬ್ರೈಬರಿ, ಭ್ರಷ್ಟಾಚಾರ ಮತ್ತು ಲಂಚಗುಳಿತನ. ಸೊ ವಾಟ್ ದಿ ಪ್ಲಾನ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಇಂಪ್ಲಿಮೆಂಟೆಡ್ ಬೈ government here, near about 20% of money corrupted in every plans and programs. So if they comes under the corruption, they cannot reach to the needy people or to beneficiary. ಸರ್ಕಾರದಿಂದ ಜಾರಿಗೊಳಿಸ್ತಾ ಇರುವಂಥ ಯೋಜನೆಗಳಲ್ಲಿ ಸುಮಾರು 20% ಹಣ ಭ್ರಷ್ಟಾಚಾರಕ್ಕೆ ಒಳಪಡ್ತದೆ. ಈ ರೀತಿ ಸರ್ಕಾರ ಗ್ರಾಮೀಣ ಅಭಿವೃದ್ಧಿಗಳನ್ನು ಸಾಧಿಸಬೇಕಂತ ಬಿಡುಗಡೆಗೊಳ್ಳುವಂಥ ಆರ್ಥಿಕ ಅಥವಾ ಹಣದಲ್ಲಿ ಬಹುಪಾಲು ಹಣ ಭ್ರಷ್ಟಾಚಾರಕ್ಕೆ ಒಳಪಟ್ಟಿತಂದರೆ ಆ ಗ್ರಾಮೀಣ ಸಮಾಜದ ಸೌಲಭ್ಯವನ್ನು ಅಥವಾ ಫಲಾನುಭವಿಗಳ ಅವಶ್ಯಕತೆಯನ್ನು ಈಡೇರಿಸಲಿಕ್ಕೆ ಸಾಧ್ಯವಾಗೋದೇ ಇಲ್ಲ. ಈ ಒಂದು ಭ್ರಷ್ಟಾಚಾರ ಮತ್ತು ಲಂಚಗುಳಿತನ ಅನ್ನುವಂಥದ್ದು ನಮ್ಮ ಸಮಾಜದಲ್ಲಿ ಸಂಪೂರ್ಣವಾಗಿ ಹರಡಿಕೊಂಡು ಬಿಟ್ಟಿದೆ. ಸೊ ಹಿಯರ್ ದ ರೂರಲ್ ಡೆವಲಪ್ಮೆಂಟ್ ಈಸ್ ನಾಟ್ ಎಸ್ಕೇಪ್ ಫ್ರಾಮ್ ಕರಪ್ಷನ್. ನವಡೇಸ್ ಇಟ್ ಸ್ಪ್ರೆಡ್ ಲೈಕ್ ಕೊರೋನಾ. ಅದೊಂದು ಕೊರೋನಾ ಥರ ಇವತ್ತು ನಮ್ಮ ಸಮಾಜದಲ್ಲಿ ಹರಡಿಕೊಂಡು ಬಿಟ್ಟಿದೆ. ಅದರಲ್ಲೂ ಗ್ರಾಮೀಣ ಸಮುದಾಯದಲ್ಲಿಯೂ ಕೂಡ ಈ ಭ್ರಷ್ಟಾಚಾರ ಮತ್ತು ಲಂಚಗುಳಿತನ ಅನ್ನುವಂಥದ್ದು ಇವತ್ತು ಅತಿಯಾಗಿ ಹರಡಿಕೊಂಡಿದೆ. ಹಿಯರ್ ಲೋಕಲ್ ಲೀಡರ್ಸ್ ಆಸ್ ವೆಲ್ ಆಸ್ ಆಫೀಸರ್ಸ್ ಆ್ಯಂಡ್ ಪೊಲಿಟಿಷಿಯನ್ಸ್, ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ಇನ್ ದ್ಯಾಟ್ ಇವಿಲ್. ಈ ಥರ ಒಂದು ಪಿಡುಗಿಗೆ ಕಾರಣೀಕರ್ತರು ಯಾರಂತಂದರೆ ಸ್ಥಳೀಯ ನಾಯಕರು, ಸರ್ಕಾರದ ಅಧಿಕಾರಿಗಳು ಮತ್ತು ರಾಜಕೀಯ ನಾಯಕರು ಇದಕ್ಕೆ ಹೊಣೆಯಾಗಿರುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ದೆನ್ ಅನದರ್ ಒನ್, ಲ್ಯಾಕ್ ಆಫ್ ಕೋಆರ್ಡಿನೇಷನ್ ಆ್ಯಂಡ್ ಅಬ್ಸೆನ್ಸ್ ಆಫ್ ರೀಜನಲ್ ಪ್ಲಾನಿಂಗ್. ದರ್ ಇಸ್ ಎ interlink in between from center to local. What the plans and programs implemented by the central or state government, they must and should pass in different stages to reach rural community. Here a program formulated by a central government, it distributed to states and state distributed to district and district distributed to taluks, and the taluk distribute the plans and programs to each village. When there is a coordination, then only the plans and programs fulfill their aims and objectives with the help of coordination among these all blocks. If there is a lack of coordination, they cannot succeed their aims and objectives, and the people cannot get facilities. ಕೇಂದ್ರ ಅಥವಾ ರಾಜ್ಯ ಸರ್ಕಾರದಿಂದ ಯಾವುದೇ ಯೋಜನೆ ಜಾರಿಗೊಳ್ತದ ಅಂತಂದರೆ ಅದು ಗ್ರಾಮೀಣ ಮಟ್ಟಕ್ಕೆ ಬಂದು ತಲುಪಬೇಕಾದರೆ ಅಲ್ಲಿ ಹಲವಾರು ಹಂತಗಳಿದ್ದಾವೆ. ಈಗ ಒಂದು ಕೇಂದ್ರ ಸರ್ಕಾರದಿಂದ ಯೋಜನೆ ಜಾರಿಗೊಂಡದ ಅಂತಂದರೆ, ಫಾರ್ ಎಕ್ಸಾಂಪಲ್ MG ನರೇಗಾ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಕಾಯಂ ಉದ್ಯೋಗ ಯೋಜನೆ ಜಾರಿಗೊಂಡದ ಅಂತಂದರೆ ಅದು ಎಲ್ಲ ರಾಜ್ಯಗಳಿಗೆ ಹಂಚಿಕೆಯಾಗ್ತದೆ
ಎಲ್ಲ ರಾಜ್ಯಗಳು ತಮ್ಮ ಜಿಲ್ಲೆಗಳಿಗೆ ಹಂಚಿಕೆ ಮಾಡ್ತಾವ, ಜಿಲ್ಲೆಗಳು ತಾಲೂಕುಗಳಿಗೆ ಹಂಚಿಕೆ ಮಾಡ್ತಾವ, ತಾಲೂಕುಗಳು ಪ್ರತಿಯೊಂದು ಗ್ರಾಮಗಳಿಗೆ ಹಂಚಿಕೆ ಮಾಡ್ತಾವ. ಈ ಥರ ಈ ಎಲ್ಲ ಹಂತಗಳಲ್ಲಿ, ಎಲ್ಲ ಮಟ್ಟಗಳಲ್ಲಿ ಒಂದು ಯೋಜನೆ ಜಾರಿಗೊಂಡು ತನ್ನ ಉದ್ದೇಶವನ್ನು ಯಶಸ್ವಿಗೊಳಿಸಬೇಕಂತಂದರೆ ಇವೆಲ್ಲಗಳ ಮಧ್ಯೆ ಒಂದು ಸಮನ್ವಯ, ಸಹಕಾರ ಅತ್ಯವಶ್ಯಕ ಇದೆ. ಒಂದು ವೇಳೆ ಈ ಸಮನ್ವಯ ಸಹಕಾರದ ಕೊರತೆ ಕಂಡು ಬಂತಂತಂದರೆ ಆ ಯೋಜನೆ ಗ್ರಾಮೀಣ ಮಟ್ಟಕ್ಕೆ ಬಂದು ತಲುಪಿ ತನ್ನ ಉದ್ದೇಶವನ್ನು ಈಡೇರಿಸುವಲ್ಲಿ ವಿಫಲ ಆಗ್ತದೆ. ಗ್ರಾಮೀಣ ಜನರು ಆ ಸೌಲಭ್ಯವನ್ನು ಪಡೆದುಕೊಳ್ಳುವಲ್ಲಿ ವಿಫಲರಾಗ್ತಾರೆ. ಈ ಕಾರಣಕ್ಕಾಗಿ ಇಲ್ಲಿ ಬಹಳಷ್ಟು ಸಂದರ್ಭದಲ್ಲಿ ಫ್ರಮ್ 1950 ಆನ್ವರ್ಡ್ಸ್ yet today lot of plans and programs implemented by the government, most of the plans and programs are failure because of lack of coordination. 1952ರಿಂದ ಇಲ್ಲಿಯವರೆಗೆ ಎಷ್ಟೋ ಕಾರ್ಯಕ್ರಮಗಳನ್ನು ಸರ್ಕಾರ ಜಾರಿಗೊಳಿಸಿದ, ಅದರಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ವಿಫಲಗೊಂಡಿದ್ದಾವ. ಅದಕ್ಕೆ ಕಾರಣನೇ ಈ ಸಹಕಾರ ಅಥವಾ ಸಮನ್ವಯದ ಕೊರತೆ. And another one, there is absence of to implement proper regional programs. For example, some rural communities are facing lack of pure drinking water, and some communities are facing the physical necessities like transport facilities, roads, even hospitals, schools. But here the government implement a plan only for providing road facilities. If it implement transport facility or road, it is not essential to those who are facing scarcity of drinking water. That time it is not useful to that community. ಪ್ರಾದೇಶಿಕ ಯೋಜನೆಗಳು ಇಲ್ಲದೇ ಇರುವುದನ್ನು ನಾವು ಕಾಣ್ತೀವಿ. ಎಲ್ಲ ಸಮುದಾಯಗಳಿಗೆ ಅವುಗಳದೇ ಆಗಿರುವಂಥ ಕೆಲವೊಂದು ಭೌಗೋಳಿಕ ಅಥವಾ ಪ್ರಾದೇಶಿಕ ಸಮಸ್ಯೆಗಳಿರ್ತಾವ. ಆ ಭೌಗೋಳಿಕ ಅಥವಾ ಪ್ರಾದೇಶಿಕ ಸಮಸ್ಯೆಗಳನ್ನು ಅರಿತುಕೊಂಡೇ ಅವುಗಳಿಗೆ ಯಾವ ಅವಶ್ಯಕತೆ ಇದೆ ಆ ಅವಶ್ಯಕತೆಗನುಗುಣವಾಗಿ ಯೋಜನೆಗಳನ್ನು ರೂಪಿಸಿ ನೀಡುವುದು ಅತ್ಯವಶ್ಯಕವಾಗಿರ್ತದೆ. ಉದಾಹರಣೆಗೆ, ಕೆಲವೊಂದು ಗ್ರಾಮಗಳಿಗೆ ಶುದ್ಧವಾಗಿರುವಂಥ ಕುಡಿಯುವ ನೀರಿನ ಅವಶ್ಯಕತೆ ಇದೆ. ಇನ್ನು ಕೆಲವೊಂದು ಗ್ರಾಮಗಳಿಗೆ ಭೌತಿಕ ಸೌಲಭ್ಯಗಳು ಬೇಕಾಗಿದ್ದಾವೆ. ಅದು ಸಾರಿಗೆ ಸಂವಹನಕ್ಕಾಗಿ ರಸ್ತೆ ಇರ್ಬೋದು, ಶಾಲೆ ಇರಬಹುದು, ಅಥವಾ ಆಸ್ಪತ್ರೆ ಇನ್ನೊಂದಿರಬಹುದು. ಅದಕ್ಕೆ ಕುಡಿಯುವ ನೀರಿನ ಅವಶ್ಯಕತೆ ಇಲ್ಲ, ರಸ್ತೆಯ ಅವಶ್ಯಕತೆ ಇದೆ. ಸೊ ಆ ಸಂದರ್ಭದಲ್ಲಿ ಸರ್ಕಾರ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನಾ ಅಂತ ಈ ಥರ ಒಂದು ಯೋಜನೆಯನ್ನು ಕೊಡ್ತದೆ. ಗ್ರಾಮೀಣ ಪ್ರದೇಶಗಳಿಗೆ ಸಂಪರ್ಕವನ್ನು ಕಲ್ಪಿಸೋಗೋಸ್ಕರವಾಗಿ ರಸ್ತೆಯನ್ನು ನಿರ್ಮಾಣ ಮಾಡಿಕೊಡ್ತದೆ. ಈ ಕಾರ್ಯಕ್ರಮವನ್ನು ಎಲ್ಲ ಗ್ರಾಮಗಳಲ್ಲಿ ಜಾರಿಗೊಳಿಸ್ತದೆ. ಯಾವ ಗ್ರಾಮದಲ್ಲಿ ಕುಡಿಯುವ ನೀರಿಗೋಸ್ಕರವಾಗಿ ಸಮಸ್ಯೆನ ಎದುರಿಸ್ತಾ ಇದ್ದಾವೆ ಅವರಿಗೆ ರಸ್ತೆ ಮಾಡಿಕೊಟ್ರೆ ಅವರಿಗೆ ಆ ಒಂದು ಅವಶ್ಯಕತೆ ಈಡೇರಿದ ಹಾಗೆ ಆಗ್ತದೆ ಎನ್ನುವಂಥ. ಅವರಿಗೆ ಬೇಕಾಗಿರೋದು ರಸ್ತೆಯಲ್ಲ, ಶುದ್ಧವಾಗಿರುವಂಥ ಕುಡಿಯುವ ನೀರು ಅಂತ. ಸೊ ಆ ಕಾರಣಕ್ಕಾಗಿ ಪ್ರಾದೇಶಿಕವಾಗಿ ಯಾವ ಸಮುದಾಯಗಳಿಗೆ ಏನು ಅವಶ್ಯಕತೆ ಇದೆ ಅನ್ನೋದನ್ನು ಅರಿತುಕೊಂಡು ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿದಾಗ ಗ್ರಾಮೀಣ ಪ್ರದೇಶದ ಸೌಲಭ್ಯಗಳನ್ನು ಅಥವಾ ಅವಶ್ಯಕತೆಗಳನ್ನು ಈಡೇರಿಸಿದ ಹಾಗೆ ಆಗ್ತದೆ. ಈ ಒಂದು ಸಹಕಾರದ ಕೊರತೆ ಮತ್ತು ಸೂಕ್ತ ಪ್ರಾದೇಶಿಕ ಯೋಜನೆಗಳು ಇಲ್ಲದೇ ಇರುವಂಥದ್ದು ಕೂಡ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಒಂದು ಅಡೆತಡೆಯಾಗಿ ಕಂಡುಬರ್ತಾ ಇದೆ. ದೆನ್
defective allocation of funds. In rural community, there are some defective allocation of funds or sources. Some communities, they need financial assistance. Some communities, they need some sources for their development. But here, government failure to allocate funds to the communities what they need. ಸಂಪನ್ಮೂಲಗಳ ಹಂಚಿಕೆಯಲ್ಲಿ ದೋಷ ಆಗ್ತಾ ಇದೆ. ಸಮುದಾಯಗಳ ಅಭಿವೃದ್ಧಿಗೆ ಬೇಕಾಗಿರುವಂತಹ ಸಂಪನ್ಮೂಲಗಳು ಅಥವಾ ಅಭಿವೃದ್ಧಿಯ ಮೂಲಗಳೇನಿದಾವ, ಕೆಲವೊಂದಕ್ಕೆ ಹಣಕಾಸಿನ ಅವಶ್ಯಕತೆ ಇರ್ತದೆ, ಕೆಲವೊಂದಕ್ಕೆ ಸಂಪನ್ಮೂಲಗಳ ಅವಶ್ಯಕತೆ ಇರ್ತದೆ, ಭೌತಿಕ ವಸ್ತುಗಳ ರಚನೆಯ ಅವಶ್ಯಕತೆ ಇರ್ತದೆ. ಸೊ ಈ ಸಂದರ್ಭದಲ್ಲಿ ನಾವು ಸೂಕ್ತವಾಗಿ ಆ ಸಮುದಾಯಗಳಿಗೆ ಯಾವ ಸಂಪನ್ಮೂಲದ ಅವಶ್ಯಕತೆ ಇದೆ ಅದನ್ನು ನಾವು ಸೂಕ್ತವಾಗಿ ಹಂಚಿಕೆ ಮಾಡಲಿಲ್ಲ ಅಂತಂದರೆ ಆವಾಗ ಆ ಸಮುದಾಯ ಸೌಲಭ್ಯ ವಂಚಿತವಾಗ್ತದೆ ಅಥವಾ ತನ್ನ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುವಲ್ಲಿ ವಿಫಲ ಆಗ್ತದೆ. ಈ ಥರ ಸರ್ಕಾರದ ಸಂಪನ್ಮೂಲಗಳ ಹಂಚಿಕೆಯಲ್ಲಿನ ದೋಷಗಳು ಗ್ರಾಮೀಣ ಅಭಿವೃದ್ಧಿಗೆ ಅಡೆತಡೆಯಾಗಿ ಕಂಡುಬರ್ತಾ ಇದ್ದಾವೆ. ದೆನ್ lack of commitment among officials of bureaucracy or official of bureaucracy. Here nowadays bureaucratic system is the main source to provide facilities, to provide services in every aspect of life. ಇವತ್ತು ಜೀವನದ ಎಲ್ಲ ಅವಶ್ಯಕತೆಗೆ ಸಂಬಂಧಪಟ್ಟ ಹಾಗೆ ಸೇವೆಗಳನ್ನು ಒದಗಿಸುವುದಕ್ಕೆ ಬಹುಮುಖ್ಯವಾಗಿ ಕಂಡುಬರ್ತಾ ಇರುವಂಥದ್ದು ನೌಕರಶಾಹಿ. ಆದರೆ ಪ್ರಸ್ತುತ ನೌಕರಶಾಹಿ ವ್ಯವಸ್ಥೆಯಲ್ಲಿ ನಿಷ್ಠಾವಂತಿಕೆ ಇಲ್ಲದೆ ಇರುವಂಥದ್ದು ಸೂಕ್ತ ಸೇವೆಗಳನ್ನು ಒದಗಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ. The rural development programs also same. The rural development programs also work only with the help of bureaucratic system, because they have their own plans and programs, financial assistance, some guidance, even they also have providing some materials, and also they have their own motto. These all fulfill only with the help of bureaucratic system, or it is decided by officials, prominent, efficient officials. But there is a lack of commitment among the officials or in bureaucratic system. They cannot help to implement the plans and programs, or to implement what the programs had motto and intention. ನೌಕರಶಾಹಿ ವ್ಯವಸ್ಥೆಯಿಂದ, ಅದರಲ್ಲಿರುವಂಥ ನಿಷ್ಠಾವಂತಿಕೆಯ ಕೊರತೆಯಿಂದ ಯೋಜನೆಗಳು, ಕಾರ್ಯಕ್ರಮಗಳು ಸೂಕ್ತವಾಗಿ ತಮ್ಮ ಗುರಿ ಉದ್ದೇಶಗಳನ್ನು, ಯೋಜನೆಗಳನ್ನು ನೀಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ. ಯಾಕೆ ಅಂತಂದರೆ ಇವತ್ತಿನ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳು ನಿಂತಿರೋದೇ ಈ ಒಂದು ನೌಕರಶಾಹಿ ವ್ಯವಸ್ಥೆಯ ಮೇಲೆ ಅಥವಾ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ಮೇಲೆ ಅಂತ. ಒಂದು ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ ರೂಪುಗೊಂಡು ಅದು ಕಾರ್ಯ ಉದ್ದೇಶಗಳನ್ನು ಹಾಕಿಕೊಂಡು ಹಣಕಾಸಿನ ಸೌಲಭ್ಯವನ್ನು ಹಿಡಿದುಕೊಂಡು ಸಲಕರಣೆಗಳನ್ನು ಪೂರೈಸೋದಾಗಿರ್ಬೋದು, ಪ್ರತಿಯೊಂದು ಕೂಡ
ಇವತ್ತು ನೌಕರಶಾಹಿ ವ್ಯವಸ್ಥೆಯ ಮೇಲೆ, ಕಚೇರಿ ವ್ಯವಸ್ಥೆಯ ಮೇಲೆ ನಿಂತದ. ಸೊ ಈ ಕಚೇರಿ ವ್ಯವಸ್ಥೆ ಅಥವಾ ನೌಕರಶಾಹಿ ವ್ಯವಸ್ಥೆಯಿಂದ ಇವೆಲ್ಲ ಚಟುವಟಿಕೆಗಳು ನಿರ್ವಹಿಸಲ್ಪಡ್ತಾವ ಅಂತಂದ್ರೆ ಅವರು ದಕ್ಷವಾಗಿರ್ಬೇಕಾಗಿರ್ತದ, ನಿಷ್ಠಾವಂತರಾಗಿರ್ಬೇಕಾಗ್ತದ. ಆವಾಗ ಮಾತ್ರ ಅದು ಸಾಧ್ಯ ಆಗ್ತದ ಅಂತ. Nowadays, some villages are became ideal villages because their prominency, their efficiency. ಕೆಲವೊಂದು ಗ್ರಾಮಗಳು ಇವತ್ತು ಆದರ್ಶ ಗ್ರಾಮಗಳಾಗಿದ್ದಾವ. ಯಾಕೆಂದ್ರೆ ಅಲ್ಲಿಯ ಅಧಿಕಾರಿಗಳಲ್ಲಿ, ಅಲ್ಲಿಯ ನಾಯಕರಲ್ಲಿ ನಿಷ್ಠಾವಂತಿಕೆ ಇದೆ, ದಕ್ಷತೆ ಇದೆ. On the other side, nowadays also the most of rural communities yet today they are facing a lot of problems because there is a lack of commitment among the officials and leaders. ಆದರೆ ಇನ್ನೊಂದು ಕಡೆ ಇವತ್ತಿಗೂ ಎಷ್ಟೋ ಗ್ರಾಮಗಳು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾವೆ, ಅಭಿವೃದ್ಧಿಯನ್ನು ಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕೆ ಕಾರಣನೇ ಅಧಿಕಾರಿಗಳ ಮತ್ತು ನಾಯಕರ ನಿಷ್ಠಾವಂತಿಕೆಯ ಕೊರತೆ. ಅಲ್ಲಿ ಕಚೇರಿ ಅಥವಾ ನೌಕರಶಾಹಿ ವ್ಯವಸ್ಥೆ ಅನ್ನುವಂಥದ್ದು ವಿಫಲಗೊಂಡದ ಅನ್ನೋದನ್ನು ಕಾಣ್ತೀವಿ. ದೆನ್ ಲ್ಯಾಕ್ ಆಫ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಎಕ್ಸ್ಪರ್ಟೈಸ್ ಅಮಾಂಗ್ ಗೌರ್ಮೆಂಟ್ ಆಫೀಸಿಯಲ್ಸ್. All the plans and programs only succeed with the help of expertise. If the expert government officials, they can reach the plans and programs to the rural people. If they are not expert how to reach the plans and programs to the rural people, they cannot get it. They first know about the plans and programs. They first know about the aims and objectives about the plans and programs. Then they can reach the programs properly. Then they can implement the plans and programs effectively in a rural community. ಸರ್ಕಾರಿ ಅಧಿಕಾರಿಗಳಿಗೆ ಅನುಭವ ಅನ್ನುವಂಥದ್ದು ಮುಖ್ಯ. ಅವರಿಗೆ ಗ್ರಾಮೀಣ ಸಮುದಾಯದ ಬಗ್ಗೆ, ಗ್ರಾಮೀಣ ಜೀವನದ ಬಗ್ಗೆ, ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಅನುಭವ ಇದ್ದಾಗ ಮಾತ್ರ ಅವರು ಆ ತಮ್ಮ ಅನುಭವದ ಮೂಲಕ ಒಂದು ಕಾರ್ಯಕ್ರಮವನ್ನು ಹೇಗೆ ಜಾರಿಗೊಳಿಸಿ ಅದನ್ನು ಗ್ರಾಮೀಣ ಮಟ್ಟದಲ್ಲಿ ಯಶಸ್ವಿಗೊಳಿಸಲಿಕ್ಕೆ ಸಾಧ್ಯ ಅನ್ನೋದು ಗೊತ್ತಾಗ್ತದೆ. ಆಮೇಲೆ ಆ ಸರ್ಕಾರಿ ಅಧಿಕಾರಿಗಳಿಗೆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಕೊನೆಗೊಳಿಸಬೇಕಂತಂದರೆ ಕೌಶಲ್ಯಗಳು ಕೂಡ ಬೇಕು ಅಂತ. ಆದರೆ ಇವತ್ತು ಬಹಳಷ್ಟು ಅಧಿಕಾರಿಗಳಲ್ಲಿ ಈ ಅನುಭವ ಮತ್ತು ಕೌಶಲ್ಯದ ಕೊರತೆಯಿಂದಾಗಿ ಎಷ್ಟೋ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳು ನಿರ್ಲಕ್ಷ್ಯಕ್ಕೆ ಒಳಪಡ್ತಾ ಇದ್ದಾವೆ. ಅವುಗಳ ಉದ್ದೇಶವನ್ನು ಈಡೇರಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಗ್ರಾಮೀಣ ಜನರಿಗೆ ಸಮರ್ಪಕವಾಗಿ ತಲುಪ್ತಾ ಇಲ್ಲ. ಸೊ ಅದಕ್ಕೆ ಗ್ರಾಮೀಣ ಅಧಿಕಾರಿಗಳ ಈ ಅನುಭವದ ಕೊರತೆ, ಕೌಶಲ್ಯಗಳ ಕೊರತೆ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಒಂದು ಅಡೆತಡೆಯಾಗಿ ಕಂಡುಬರ್ತಾ ಇದೆ. ದೆನ್ ಅಬ್ಸೆನ್ಸ್ ಆಫ್ ಪ್ರಾಪರ್ ಪ್ಲಾನಿಂಗ್. There is no proper planning for the rural development. The first program, CDP, Community Development Program, it implemented in 1952. It had some defects, it fails to success. That later on another one programs comes, IRDP. So this type of many plans and programs implemented in India, yet they are not succeed to develop rural communities. It means there is no proper plannings in the
in the time of formation and in the time of implementation. First, we have to take clear picture about the rural community and their present situations and problems. Then we have to formulate proper plans and programs. But nowadays it is scarcity. 1952ರಲ್ಲಿ CDP ಅನ್ನುವಂಥ ಸಾಮುದಾಯಿಕ ಅಭಿವೃದ್ಧಿ ಯೋಜನೆ ಅನ್ನುವಂಥದ್ದು ಬಂತು. ಅದು ಕೆಲವೊಂದು ದೋಷಗಳಿಂದ ತನ್ನ ಉದ್ದೇಶವನ್ನು ಈಡೇರಿಸುವಲ್ಲಿ ವಿಫಲ ಆಯಿತು. ಆಮೇಲೆ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಯೋಜನೆ IRDP ಅಂತ ಬಂತು, ಅದು ಫೇಲ್ ಆಯಿತು. ಇವತ್ತಿನವರೆಗೂ ಎಷ್ಟೋ ಕಾರ್ಯಕ್ರಮಗಳು ಬಂದವು, ಫೇಲ್ ಆದವು, ಯಶಸ್ವಿಯನ್ನು ಸಾಧಿಸಲಿಲ್ಲ. ಸ್ವಾತಂತ್ರ್ಯ ಸಿಕ್ಕು ಇವತ್ತಿನವರೆಗೆ 52ರಿಂದ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳು ಎಷ್ಟೋ ಬಂದಿದ್ದಾವ, ಯಾವು ಕೂಡ ಸೂಕ್ತವಾಗಿ ಗ್ರಾಮೀಣ ಅಭಿವೃದ್ಧಿಯನ್ನು ಸಾಧಿಸುವಲ್ಲಿ ಫೇಲ್ ಆಗ್ತಾ ಇದ್ದಾವೆ. ಅಂದರೆ ನಾವು ಮಾಡ್ತಾ ಇರುವಂಥ ಯೋಜನೆಗಳು ಇನ್ನೂ ಸೂಕ್ತವಾಗಿಲ್ಲ ಅಂತ. ನಾವು ಯಾವಾಗ ಗ್ರಾಮೀಣ ಸಮುದಾಯವನ್ನು ಸಮರ್ಪಕವಾಗಿ ಅಧ್ಯಯನ ಮಾಡ್ತೀವಿ, ಪ್ರಸ್ತುತ ಅವುಗಳ ಸನ್ನಿವೇಶವನ್ನು ತಿಳ್ಕೊಳ್ತೀವಿ, ಅದರ ಅವಶ್ಯಕತೆಗಳನ್ನು ತಿಳ್ಕೊಳ್ತೀವಿ, ಆವಾಗ ಮಾತ್ರ ಸೂಕ್ತ ಯೋಜನೆಗಳನ್ನು ರೂಪಿಸಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇವತ್ತಿನವರೆಗೂ ಈ ಥರ ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಸೂಕ್ತ ಯೋಜನೆಗಳನ್ನು ಕೊಡದೇ ಇರುವಂಥದ್ದು ಗ್ರಾಮೀಣ ಅಭಿವೃದ್ಧಿಗೆ ಅಡೆತಡೆಯಾಗಿದೆ. ದೆನ್ unequal distribution of facilities. Unequal distribution of facilities. Here, the equal distribution is also most important challenge to the government, because already we know that there is a imbalance in economic condition of rural community. Not only economic, even social, educational, geographical imbalance. So we are failure to know the situation and distribute the facilities. ಸೌಲಭ್ಯಗಳನ್ನು ಹಂಚಿಕೆಯಲ್ಲಿ ಏರ್ಪಡ್ತಾ ಇರುವಂಥ ಒಂದು ಅಸಮಾನತೆ ಅಂತ ನಮಗೆ ಇದೊಂದು ದೊಡ್ಡ ಸವಾಲು ಅಂತ ಕಾಣ್ತೀವಿ, ಅಥವಾ ಸರ್ಕಾರಕ್ಕೆ ಇದೊಂದು ದೊಡ್ಡ ಸವಾಲು ಅಂತ. ಸೌಲಭ್ಯಗಳನ್ನು ಎಲ್ಲ ಗ್ರಾಮಗಳಿಗೂ ಸಮಾನ ಹಂಚಿಕೆ ಮಾಡುವಂಥ ಸಂದರ್ಭದಲ್ಲಿ ಅವುಗಳಲ್ಲಿ ಕೆಲವೊಂದು ಭೌಗೋಳಿಕ, ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕವಾಗಿರುವಂಥ ಕೆಲವೊಂದು ಅಂತರಗಳು, ಅಸಮತೋಲನಗಳು ಇವೆ. ಈ ಅಸಮತೋಲನಕ್ಕೆ ಸಂಬಂಧಪಟ್ಟ ಹಾಗೆ ಸೌಲಭ್ಯಗಳನ್ನು ಸಮಾನವಾಗಿ ಹಂಚಿಕೆ ಮಾಡುವಂಥದ್ದು ಒಂದು ಸಮಸ್ಯೆಯಾಗಿರುವಂಥದ್ದನ್ನು ನಾವು ಕಾಣ್ತೀವಿ. ಅದರಲ್ಲೂ ನಾವು ಯಾವ ಗ್ರಾಮಗಳಿಗೆ ಏನು ಅವಶ್ಯಕತೆ ಇದೆ, ಯಾವ ಸೌಲಭ್ಯವನ್ನು ಕೊಡಬೇಕಾಗಿದೆ ಅನ್ನುವಂಥದ್ದನ್ನು ನಾವು ಹಂಚಿಕೆ ಮಾಡುವಂಥ ಸಂದರ್ಭದಲ್ಲಿ ವಿಫಲ ಆಗ್ತಾ ಇದ್ದೀವಿ ಅಥವಾ ಫೇಲ್ ಆಗ್ತಾ ಇದ್ದೀವಿ. ಆಮೇಲೆ ಈ ಸೌಲಭ್ಯಗಳ ಸಮಾನ ಹಂಚಿಕೆಯಲ್ಲಿ ನಮ್ಮ ಅಧಿಕಾರಿಗಳ ನಿರ್ಲಕ್ಷ್ಯವೂ ಕಾರಣ ಇರಬಹುದು, ಭ್ರಷ್ಟಾಚಾರವೂ ಕಾರಣ ಇರಬಹುದು, ಅಥವಾ ಪಕ್ಷಪಾತ ಇರಬಹುದು. ಇನ್ನೂ ಎಷ್ಟೋ ಕಾರಣಗಳು ಈ ಥರ ಸೌಲಭ್ಯಗಳ ಅಸಮಾನ ಹಂಚಿಕೆಯಲ್ಲಿ ವ್ಯತ್ಯಾಸ ಆಗ್ತಾ ಇರುವಂಥದ್ದನ್ನು ಕಾಣ್ತೀವಿ. For the unequal distribution of facilities, there are many causes. It may be lack of expertise, corruption, there is no spirit of political leaders, and it may be partiality. But anyway, if there is an unequal distribution of facilities, we can't see development in rural community. It is also an obstacle. ಯಾವಾಗ ಸೌಲಭ್ಯಗಳನ್ನು ನಾವು ಸಮಾನ ಹಂಚಿಕೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲವೋ ಅಲ್ಲಿಯವರೆಗೆ ಗ್ರಾಮೀಣ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಅಥವಾ ಗ್ರಾಮೀಣ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನಾವು ಒಂದು ಅಡೆತಡೆ ಅಂತಲೇ ಪರಿಗಣಿಸಬೇಕಾಗ್ತದೆ.
Then even illiteracy and ignorance. So illiteracy and ignorance among the rural people, they cannot raise their voice for their development. They cannot identify, they can't know what the plans and programs implemented for development of us because of their illiteracy and ignorance. ಗ್ರಾಮೀಣ ಜನರಲ್ಲಿರುವಂಥ ಅನಕ್ಷರತೆ, ಅಜ್ಞಾನ, ತಮ್ಮ ಅಭಿವೃದ್ಧಿಯ ಬಗ್ಗೆ ಅವರು ಧ್ವನಿ ಎತ್ತಲಿಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ತಮ್ಮ ಅಭಿವೃದ್ಧಿಗೋಸ್ಕರವಾಗಿ ಸರ್ಕಾರ ಏನೆಲ್ಲ ಕಾರ್ಯಕ್ರಮಗಳನ್ನು ಜಾರಿಗೊಳಿಸದ ಅವುಗಳ ಲಾಭವನ್ನು, ಪ್ರತಿಫಲವನ್ನು ಹೇಗೆ ಪಡೆದುಕೊಳ್ಳಬೇಕನ್ನುವಂಥದ್ದರಲ್ಲಿ ಅಡೆತಡೆಯಾಗಿ ಅವರ ಅನಕ್ಷರತೆ ಅಥವಾ ಅಜ್ಞಾನವೇ ಕಾರಣ ಆಗಿರುವಂಥದ್ದನ್ನು ಕಾಣ್ತೀವಿ. ಸೊ ಹಿಯರ್ illiteracy and ignorance, it is a big challenge, problem to rural development progress or rural development success. ಗ್ರಾಮೀಣ ಅಭಿವೃದ್ಧಿ ಯಶಸ್ವಿಯಾಗುವಲ್ಲಿ ಅಥವಾ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳು ಜಾರಿಗೊಂಡು ತಮ್ಮ ಗುರಿಯನ್ನು ಸಾಧಿಸುವಲ್ಲಿ ಫೇಲ್ ಆಗಲಿಕ್ಕೆ, ಅಡೆತಡೆ ಆಗಲಿಕ್ಕೆ ಕಾರಣನೇ ನಮ್ಮ ಗ್ರಾಮೀಣ ಜನರಲ್ಲಿರುವಂಥ ಅನಕ್ಷರತೆ ಮತ್ತು ಅಜ್ಞಾನ ಅಂತ. ದೆನ್ ಲಾಸ್ಟ್ ಒನ್, inefficient monitoring. Here inefficient monitoring also main obstacles to rural development programs. If we monitoring system or plans and programs properly, we can success development of rural community. ನಮ್ಮಲ್ಲಿ ಅದಕ್ಷತೆಯ ಮೇಲ್ವಿಚಾರಣೆ ಇದೆ. ಯಾವುದೇ ಅಭಿವೃದ್ಧಿಗೆ ಮೇಲ್ವಿಚಾರಣೆ ಅನ್ನುವಂಥದ್ದು ಮಹತ್ವವಾಗಿರ್ತದೆ. ನಾವು ಎಷ್ಟೇ ಕಾರ್ಯಕ್ರಮಗಳನ್ನು, ಕೆಲಸಗಳನ್ನು ನಿರ್ವಹಣೆ ಮಾಡಿದರೂ ಅದರ ಮೇಲ್ವಿಚಾರಣೆ, ಅದರ ಫೇಲ್ಯೂರ್ಗಳನ್ನು, ಅದರ ಸಕ್ಸಸ್ಸನ್ನು ನೋಡಿಕೊಳ್ಳುವಂಥದ್ದು ಅತ್ಯವಶ್ಯಕ ಇದೆ. ಇಟ್ ಈಸ್ ಒನ್ ಟೈಪ್ ಆಫ್ ಇವ್ಯಾಲ್ಯುವೇಷನ್. ಇಫ್ ದಿ ಇವ್ಯಾಲ್ಯುವೇಷನ್ ಈಸ್ ಫೇಲ್ಸ್, ವಿ ಕಾಂಟ್ ಗೆಟ್ ಪ್ರಾಪರ್ ರಿಸಲ್ಟ್. ಮೇಲ್ವಿಚಾರಣೆ ಅನ್ನುವಂಥದ್ದು ಒಂದು ರೀತಿಯ ಮೌಲ್ಯಮಾಪನ ಆಗಿರ್ತದೆ. ಆ ಮೌಲ್ಯಮಾಪನವನ್ನೇ ನಾವು ಸರಿಯಾಗಿ ಮಾಡಲಿಲ್ಲ ಅಂತಂದರೆ ಸೂಕ್ತ ಪ್ರತಿಫಲವನ್ನು ಪಡಲಿಕ್ಕೆ ಸಾಧ್ಯ ಇಲ್ಲ. ದಿ ಸೇಮ್ ಇನ್ಸಿಡೆಂಟ್ ವಿ ಫೌಂಡ್ ಇನ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್. ಇದನ್ನು ನಾವು ಇವತ್ತು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಕಾಣ್ತಾ ಇದ್ದೀವಿ. ಅದಕ್ಕಾಗಿ ಅದಕ್ಷ ಮೇಲ್ವಿಚಾರಣೆಯೂ ಕೂಡ ಒಂದು ಗ್ರಾಮೀಣ ಅಭಿವೃದ್ಧಿಗೆ ಅಡೆತಡೆ ಅನ್ನುವಂಥದ್ದನ್ನು ಕಾಣ್ತೀವಿ. ಸೊ ದೀಸ್ ಆಲ್ ಆರ್ ದಿ ಸಮ್ issues or obstacles to ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್. ಇವು ಎಲ್ಲ ಗ್ರಾಮೀಣ ಅಭಿವೃದ್ಧಿಗೆ ಇರುವಂಥ ಕೆಲವೊಂದು ಅಡೆತಡೆಗಳು ಅಥವಾ ತೊಂದರೆಗಳು ಅನ್ನುವಂಥದ್ದು ನಾವಿಲ್ಲಿ ಕಾಣ್ತೀವಿ. ಎನಿವೇ, ಬಟ್ ಇನ್ ಇಂಡಿಯಾ ದ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ implementing in different time and they are engaging in the development of rural community. ಏನೇ ಆದರೂ ಗ್ರಾಮೀಣ ಅಭಿವೃದ್ಧಿಗೋಸ್ಕರವಾಗಿ ಸರ್ಕಾರದಿಂದ ಆಯಾ ಕಾಲ ಸಂದರ್ಭಕ್ಕೆ ಅನುಗುಣವಾಗಿ ಕಾರ್ಯಕ್ರಮಗಳು ಜಾರಿಗೊಳ್ತಾ ಇದ್ದಾವೆ. ಗ್ರಾಮೀಣ ಅಭಿವೃದ್ಧಿಯಲ್ಲಿ ತಮ್ಮ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾವೆ. ಸೊ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ಲಾಸ್ ವಿ ಡಿಸ್ಕಸಿಂಗ್ ಅಬೌಟ್ ಸೆಕೆಂಡ್ ಯೂನಿಟ್. ಥ್ಯಾಂಕ್ ಯು. ಮುಂದಿನ ಅವಧಿಯಲ್ಲಿ 2ನೇ ಘಟಕದ ಬಗ್ಗೆ ಚರ್ಚಿಸೋಣ. ಧನ್ಯವಾದಗಳು.